ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ನೀಡಿದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. 2025ರ ಗುರು ಸಂಚಾರದಲ್ಲಿ ಈ ಮೇ ತಿಂಗಳಿಂದ ಹಿಡಿದು 2026ರವರೆಗೂ ತುಲಾ ರಾಶಿಯ ಜನರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಹಾಗೆ ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ತುಲಾ ರಾಶಿಯವರಿಗೆ 2025 ಮತ್ತು 26ರಲ್ಲಿ ಗುರುವು ತುಲಾ ರಾಶಿಯವರಿಗೆ 9ನೇ ಮನೆಗೆ ಪ್ರವೇಶಿಸ್ತಾ ಹೋಗ್ತಾನೆ ಸ್ನೇಹಿತರೆ. ಆಧ್ಯಾತ್ಮಿಕ ಬೆಳವಣಿಗೆ, ಬುದ್ಧಿವಂತಿಕೆ, ಉನ್ನತ ಶಿಕ್ಷಣ ಮತ್ತು ವಿಸ್ತರಿಸುವಂತಹ ದೃಷ್ಟಿಕೋನವನ್ನು ಎತ್ತಿ ತೋರಿಸುವಂತಹವರು ನೀವಾಗಿರ್ತೀರಿ. ಇದನ್ನು 3ನೇ ಮನೆಯಲ್ಲಿ ಸಂವಹನ ಮತ್ತು ಸಣ್ಣ ಪ್ರಯಾಣ ಮಾಡುವಂತಹದ್ದೇ. ಹಾಗೆ 6ನೇ ಮನೆಯಲ್ಲಿ ಸೇವೆ, ಆರೋಗ್ಯ ಮನೆಗಳ ಅಧಿಪತಿಯಾಗಿರ್ತಾನೆ ಸ್ನೇಹಿತರೆ. ಗುರುವಿನ ಪ್ರಭಾವವು ಈ ತುಲಾರಾಶಿಯ ವ್ಯಕ್ತಿಗಳು ಜ್ಞಾನವನ್ನು ಅನುಸರಿಸಲು, ವೈಯಕ್ತಿಕ ನಂಬಿಕೆಗಳನ್ನು ಬೆಳೆಸಿಕೊಳ್ಳಲು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಇದು ನಿಮಗೆ ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯು ವೃತ್ತಿ, ಹಣಕಾಸು, ಸಂಬಂಧಗಳು, ಆರೋಗ್ಯ, ಶಿಕ್ಷಣ ಮತ್ತು ಸ್ವಯಂ ಅನ್ವೇಷಣೆಯ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಇದು ನಿಮ್ಮ ಬೆಳವಣಿಗೆ ಮತ್ತು ಹೊಸ ಆಕಾಂಕ್ಷೆಗಳಿಗೆ ಸೂಕ್ತವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಹೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈ ತುಲಾ ರಾಶಿಯವರಿಗೆ ಗುರು 9ನೇ ಮನೆಯಲ್ಲಿ ಇರೋದ್ರಿಂದಾಗಿ ಆಶಾವಾದ ಮತ್ತು ಹೊಸ ವೃತ್ತಿ ಅವಕಾಶಗಳು ದೊರೆತು ಹೋಗ್ತವೆ. ಈ ಸಂಚಾರವು ನಿಮಗೆ ವೃತ್ತಿಪರ ಬೆಳವಣಿಗೆಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ವಿಶೇಷವಾಗಿ ಶಿಕ್ಷಣ, ಕಾನೂನು, ಪ್ರಕಟಣೆ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಇದು ಬಹಳ ಒಳ್ಳೆಯ ಸುದ್ದಿಯನ್ನು ತಂದಿಲ್ಲಿದೆ ಸ್ನೇಹಿತರೆ. ತುಲಾ ರಾಶಿಯವರು ಹೊಸ ವೃತ್ತಿ ಮಾರ್ಗಗಳನ್ನು ಹುಡುಕುತ್ತಿದ್ದರೆ ತಮ್ಮ ಕೌಶಲ್ಯಗಳನ್ನು ವಿಸ್ತರಿಸಲು ಮತ್ತು ಅವರ ಮೌಲ್ಯಗಳಿಗೆ ಹೊಂದಿಕೆಯಾಗುವಂತಹ ಕೆಲಸವನ್ನು ಹುಡುಕ್ತಿರೋರಿಗೆ ಇದು ಒಳ್ಳೆಯ ಸಮಯವಾಗಿರ್ತದೆ ಸ್ನೇಹಿತರೆ. ನಾಯಕತ್ವವಾದ ಗುಣಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಗಳು ನಿಮ್ಮನ್ನು ವರ್ಧಿಸಲ್ಪಡ್ತವೆ. ಇದು ನಿಮ್ಮ ಬಡ್ತಿಗಳನ್ನು ಅನುಸರಿಸಲು ಅಥವಾ ದೃಷ್ಟಿಕೋನ ಮತ್ತು ಮಾರ್ಗದರ್ಶನ ಅಗತ್ಯವಿರುವಂತಹ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಇನ್ನು ವೃತ್ತಿಪರರು, ಮಾರ್ಗದರ್ಶಕರು ಅಥವಾ ಸಮಾನ ವಯಸ್ಕ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವುದರಿಂದ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಬಾಗಿಲನ್ನು ನೀವು ತೆರೆಯಬಹುದಾಗಿದೆ. ಹಾಗೆ ಗುರುವಿನ ಪ್ರಭಾವವು ತುಲಾರಾಶಿಯ ಸ್ಥಳೀಯರಿಗೆ ಇತರರ ಅನುಭವಗಳಿಂದ ಕಲಿಯಲು ಮತ್ತು ಹಿರಿಯ ಸಹೋದ್ಯೋಗಿಗಳು ಅಥವಾ ಉದ್ಯಮ ತಜ್ಞರಿಂದ ಮಾರ್ಗದರ್ಶನ ಪಡೆಯಲು ಇದು ನಿಮಗೆ ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ. ವೃತ್ತಿ ಬದಲಾವಣೆಯನ್ನು ಪರಿಗಣಿಸುವವರಿಗೆ ಬೌದ್ಧಿಕ ಅಥವಾ ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುವ ಕ್ಷೇತ್ರಗಳಲ್ಲಿ ಅನುಸರಿಸಲು ಈ ಅವಧಿಯು ಬಹಳ ಸೂಕ್ತವಾಗಿರ್ತದೆ. ದೀರ್ಘಕಾಲೀನ ಬೆಳವಣಿಗೆ ಮತ್ತು ವೃತ್ತಿಪರ ತೃಪ್ತಿಗೆ ಕೊಡುಗೆ ನೀಡುವಂತಹ ಅವಕಾಶಗಳನ್ನು ನೀವು ಈ ಟೈಮ್ನಲ್ಲಿ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ತುಲಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುವಿನ ಸಂಚಾರವು ಹಣಕಾಸಿನ ವಿಷಯಗಳಲ್ಲಿ ಸಕಾರಾತ್ಮಕವಾದ ದೃಷ್ಟಿಕೋನವನ್ನು ತರ್ತಾ ಹೋಗ್ತಾಯಿದೆ ಸ್ನೇಹಿತರೆ. ಈ ಅವಧಿಯು ತುಲಾರಾಶಿಯ ವ್ಯಕ್ತಿಗಳಿಗೆ ದೀರ್ಘಾವಧಿಯ ಸಂಪತ್ತನ್ನು ನಿರ್ಮಿಸುವತ್ತ ಗಮನ ಹರಿಸಲು ಪ್ರೋತ್ಸಾಹಿಸ್ತಾ ಹೋಗ್ತದೆ. ಬಹುಶಃ ಹೂಡಿಕೆಗಳು, ಉಳಿತಾಯದ ಯೋಜನೆಗಳು ಅಥವಾ ಭವಿಷ್ಯದ ಆಕಾಂಕ್ಷೆಗಳಿಗೆ ಹೊಂದಿಕೆಯಾಗುವಂತಹ ಆರ್ಥಿಕ ತಂತ್ರಗಳ ಮೂಲಕ ನೀವು ಆರ್ಥಿಕ ಸ್ಥಿರತೆಯನ್ನು ತಲುಪುವಲ್ಲಿ ಬಹಳ ಸುಲಭವಾಗ್ತಾ ಹೋಗ್ತದೆ ಸ್ನೇಹಿತರೆ. ವಿಶೇಷವಾಗಿ ಗುರುವಿನ ಪ್ರಭಾವವು ನಿಮ್ಮ ಶಿಸ್ತುಬದ್ಧ ಯೋಜನೆ ಮತ್ತು ಬುದ್ಧಿವಂತ ಆರ್ಥಿಕ ಆಯ್ಕೆಗಳನ್ನು ಸಾಕಷ್ಟು ಬೆಂಬಲಿಸ್ತಾ ಹೋಗ್ತದೆ. ನೀವು ಯಾವ ಆಯ್ಕೆಯನ್ನು ಮಾಡ್ಕೊಳ್ತೀರಾ ಅದನ್ನು ಸಾಕಷ್ಟು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯು ಪ್ರಯಾಣ ಸಂಬಂಧಿಸಿದಂತಹ ಯೋಜನೆಗಳು ಅಥವಾ ವಿದೇಶಿ ಹೂಡಿಕೆಗಳ ಮೂಲಕ ಅನಿರೀಕ್ಷಿತ ಲಾಭಗಳನ್ನು ತರಬಹುದು ಸ್ನೇಹಿತರೆ. ಈ ತುಲಾರಾಶಿಯ ಸ್ಥಳೀಯರು ಕಲಿಕೆಗೆ ಅವಕಾಶಗಳು, ಪ್ರಯಾಣ ಅಥವಾ ಆಧ್ಯಾತ್ಮಿಕ ಪ್ರಯತ್ನಗಳಿಗಾಗಿ ಹಣವನ್ನು ಮೀಸಲಿಡುವಂಥದ್ದು ಪ್ರೋತ್ಸಾಹಿಸಲಾಗ್ತದೆ ಸ್ನೇಹಿತರೆ. ಏಕೆಂದರೆ ಈ ಅನುಭವಗಳು ಅವರ ಜೀವನಕ್ಕೆ ಸಾಕಷ್ಟು ಮೌಲ್ಯಗಳನ್ನು ಸೇರಿಸ್ತಾ ಹೋಗ್ತದೆ. ಗುರುವು ಸಮೃದ್ಧಿಯನ್ನು ನಿಮ್ಮಲ್ಲಿ ಉತ್ತೇಜಿಸ್ತಾ ಹೋಗ್ತದೆ ಸ್ನೇಹಿತರೆ. ಆದರೆ ದೀರ್ಘಕಾಲೀನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಜವಾಬ್ದಾರಿಯುತವಾಗಿ ಹಣಕಾಸು ನಿರ್ವಹಿಸುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಕುಟುಂಬ ಮತ್ತು ಸಂಬಂಧಗಳು ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಸಂಬಂಧಗಳಲ್ಲಿ 9ನೇ ಮನೆಯಲ್ಲಿ ಗುರುವಿನ ಸಂಚಾರವು ಆಗೋದ್ರಿಂದ ಸಾಮರಸ್ಯ ಮತ್ತು ಸಕಾರಾತ್ಮಕತೆಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ಈ ತುಲಾ ರಾಶಿಯವರಿಗೆ ಮುಕ್ತ ಸಂವಹನ ಮತ್ತು ತಿಳುವಳಿಕೆಯಿಂದ ಪ್ರಯೋಜನವನ್ನು ಸಾಕಷ್ಟು ಪಡೆದುಕೊಳ್ತಾ ಹೋಗ್ತೀರಿ. ವಿಶೇಷವಾಗಿ ಕುಟುಂಬ ಮತ್ತು ಪ್ರಣಯ ಸಂಬಂಧಗಳಲ್ಲಿ ಈ ಅವಧಿಯು ಹಂಚಿಕೆಯ ನಂಬಿಕೆಗಳು ಮತ್ತು ಪರಸ್ಪರ ಗೌರವವನ್ನು ಹೊತ್ತಿ ಹೇಳ್ತಾ ಹೋಗ್ತದೆ ಸ್ನೇಹಿತರೆ. ಈ ತುಲಾರಾಶಿಯ ವ್ಯಕ್ತಿಗಳು ಪ್ರೀತಿ ಪಾತ್ರರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಈ ಟೈಮ್ ನಿಮಗೆ ಬಹಳ ಸಹಕಾರಿಯಾಗಿರ್ತದೆ. ತುಲಾರಾಶಿಯ ವ್ಯಕ್ತಿಗಳಿಗೆ
ನೀವು ನಿಮ್ಮ ಆಕಾಂಕ್ಷೆಗಳನ್ನು ಅನುಸರಿಸುವಾಗ ಕುಟುಂಬ ಸದಸ್ಯರು ಬೆಂಬಲ ನೀಡುವಂತಹ ಪಾತ್ರಗಳನ್ನು ವಹಿಸ್ಬೋದು. ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ಕೂಡ ಇದಕ್ಕೆ ನೀಡ್ಬೋದು ಸ್ನೇಹಿತರೆ. ಬದ್ಧ ಸಂಬಂಧಗಳಲ್ಲಿರುವವರಿಗೆ ಈ ಅವಧಿಯು ಭವಿಷ್ಯದ ಗುರಿಗಳನ್ನು ಚರ್ಚಿಸಲು ಮತ್ತು ಹಂಚಿಕೆಯ ಮೌಲ್ಯಗಳ ಮೇಲೆ ಹೊಂದಾಣಿಕೆ ಮಾಡಿಕೊಳ್ಳಲು ಅವಕಾಶವನ್ನು ತರ್ತೋಗ್ತದೆ. ಇನ್ನು ಅವಿವಾಹಿತರಿಗೆ ತಮ್ಮ ಬೌದ್ಧಿಕ ಕುತೂಹಲ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಹಂಚಿಕೊಳ್ಳುವ ಪಾಲುದಾರರನ್ನು ನೀವು ಆಕರ್ಷಿಸ್ಬೋದು ಸ್ನೇಹಿತರೆ. ಇದರಿಂದ ನಿಮ್ಮ ಪರಸ್ಪರ ಗೌರವ, ಸಾಮಾನ್ಯ ಆಕಾಂಕ್ಷೆಗಳ ಆಧಾರದ ಮೇಲೆ ಅರ್ಥಪೂರ್ಣ ಸಂಪರ್ಕಗಳಿಂದ ನೀವು ಬಹಳ ಉತ್ತಮವಾಗಿರ್ತೀರಿ ಸ್ನೇಹಿತರೆ. ಸಾಮಾಜಿಕವಾಗಿ ಈ ತುಲಾ ರಾಶಿಯ ವ್ಯಕ್ತಿಗಳಿಗೆ ಹೊಸ ದೃಷ್ಟಿಕೋನವನ್ನು ಅನ್ವೇಷಿಸಲು, ತಮ್ಮ ವಿಶ್ವದೃಷ್ಟಿಯನ್ನು ವಿಸ್ತರಿಸಲು ಪ್ರೇರೇಪಿಸುವುದರೊಂದಿಗೆ ಹೊಸ ಸ್ನೇಹವನ್ನು ಕೂಡ ನೀವು ಕಂಡುಕೊಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ತುಲಾ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದಿಂದ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೇಗಿರಲಿದೆ ಅಂತ ಕೇಳೋದಂದರೆ, 9ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಈ ತುಲಾ ರಾಶಿಯವರಿಗೆ ಸಮಗ್ರ ಆರೋಗ್ಯ ಮತ್ತು ಕ್ಷೇಮ ಅಭ್ಯಾಸಗಳತ್ತ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ. ಈ ಅವಧಿಯು ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಬೆಂಬಲಿಸೋದ್ರ ಜೊತೆಗೆ ವಿಶೇಷವಾಗಿ ಈ ತುಲಾ ರಾಶಿಯ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನ್ವೇಷಿಸಲು ನಿಮಗೆ ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗುವಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ತಾ ಹೋಗ್ತೀರಿ. ಯೋಗ, ಧ್ಯಾನ ಅಥವಾ ಸಾವಧಾನತೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಒಟ್ಟಾರೆ ಸಮತೋಲನವನ್ನು ನಿಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ. ಆಂತರಿಕ ಶಾಂತಿಯ ಪ್ರಜ್ಞೆಯನ್ನು ಕೂಡ ನಿಮ್ಮಲ್ಲಿ ತರ್ತಾ ಹೋಗ್ತದೆ ಸ್ನೇಹಿತರೆ. ಪ್ರಯಾಣ ಮತ್ತು ಅನ್ವೇಷಣೆಯೊಂದಿಗೆ 9ನೇ ಮನೆಯ ಸಂಬಂಧವು ಈ ತುಲಾ ರಾಶಿಯವರಿಗೆ ಮಾನಸಿಕ ಪುನರ್ ಯೌವನಗೊಳಿಸುವಿಕೆಯನ್ನು ಉತ್ತೇಜಿಸುವ ಪ್ರಯಾಣಗಳನ್ನು ಕೈಗೊಳ್ಳುವಂತಹ ಕಾರಣಗಳು ಬರಬಹುದು ಸ್ನೇಹಿತರೆ. ಈ ಅವಧಿಯಲ್ಲಿ ಆರೋಗ್ಯ ಮತ್ತು ಸ್ಥಿತಿಸ್ಥಾಪಕವನ್ನು ಕಾಪಾಡಿಕೊಳ್ಳಲು ಸಮತೋಲಿತವಾದಂತಹ ಆಹಾರ, ಹಾಗೆ ನಿಮ್ಮ ಪೋಷಣೆ, ನಿಯಮಿತವಾಗಿ ವ್ಯಾಯಾಮ ಮತ್ತು ವಿಶ್ರಾಂತಿ ತಂತ್ರಗಳಿಂದ ಆರೋಗ್ಯವನ್ನು ಇನ್ನೂ ಉತ್ತಮವಾಗಿ ಇಡಬಹುದು ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ ಶಿಕ್ಷಣ ಮತ್ತು ಕಲಿಕೆ ವಿಚಾರದಲ್ಲಿ ಏನೆಲ್ಲ ದೃಷ್ಟವಲಯಲ್ಲಿದೆ ಅಂತ ಕೇಳೋದಾದರೆ, 9ನೇ ಮನೆಯಲ್ಲಿ ಗುರುವು ಉನ್ನತ ಶಿಕ್ಷಣ, ಹಾಗೆ ಬೌದ್ಧಿಕ ಅನ್ವೇಷಣೆಗಳು ಅಥವಾ ಕೌಶಲ್ಯ ಅಭಿವೃದ್ಧಿಯನ್ನು ಆಸಕ್ತಿ ಹೊಂದಿರುವಂಥವರಿಗೆ ಈ ತುಲಾ ರಾಶಿ ವ್ಯಕ್ತಿಗಳಿಗೆ ಅಸಾಧಾರಣವಾದಂತಹ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಈ ಸಂಚಾರವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಪ್ರಾಮಾಣೀಕರಣಗಳು, ವಿಶೇಷ ಕೋರ್ಸ್ಗಳಲ್ಲಿ ಯಶಸ್ಸನ್ನು ಬೆಂಬಲಿಸ್ತಾ ಹೋಗ್ತದೆ. ಇದು ವಿದ್ಯಾರ್ಥಿಗಳು ಅಥವಾ ವೃತ್ತಿಪರರಿಗೆ ತಮ್ಮ ಜ್ಞಾನದ ನೆಲೆಯನ್ನು ವಿಸ್ತರಿಸಲು ಇದು ಬಹಳ ಸೂಕ್ತವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಧ್ಯಯನವನ್ನು ಮುಂದುವರಿಸುವಂತಹ ಈ ತುಲಾ ರಾಶಿಯ ಜನರಿಗೆ ಗುರುವಿನ ಪ್ರಭಾವದಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಇದು ಗಮನಗ್ರಹಿಕೆ, ಕಲಿಕೆಯ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ. ವೃತ್ತಿಪರರಿಗಂತೂ ದೀರ್ಘಾವಧಿಯ ವೃತ್ತಿ ಜೀವನದ ಗುರಿಗಳಿಗೋಸ್ಕರ ನಿಮ್ಮ ಕೋರ್ಸ್ಗಳು, ನಿಮ್ಮ ತರಬೇತಿ ಕಾರ್ಯಕ್ರಮಗಳಲ್ಲಿ ಸೇರಲು ಇದು ಸೂಕ್ತವಾದಂತಹ ಸಮಯವಾಗಿರ್ತದೆ. ಗುರುಗ್ರಹದ ಶಕ್ತಿಯು ಬೌದ್ಧಿಕ ಕುತೂಹಲವನ್ನು ಕೂಡ ಹೆಚ್ಚಿಸ್ತಾ ಹೋಗ್ತದೆ. ಅದರಿಂದ ನಿಮ್ಮ ಕೌಶಲ್ಯಗಳು ಕೂಡ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ ನಿರೀಕ್ಷೆಗಳು, ವ್ಯಾಪಾರಗಳು ಮತ್ತು ಬೆಳವಣಿಗೆಗಳು ಹೇಗಿರಲಿದೆ ಅಂತ ಕೇಳೋದಾದರೆ, ಈ ತುಲಾ ರಾಶಿಯ ಉದ್ಯಮಿಗಳಿಗೆ 9ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮಗೆ ಅತ್ಯುತ್ತಮವಾದ ಬೆಳವಣಿಗೆಯ ಸಾಮರ್ಥ್ಯವನ್ನು ನೀಡ್ತಾ ಹೋಗ್ತಿದೆ ಸ್ನೇಹಿತರೆ. ವಿಶೇಷವಾಗಿ ಶಿಕ್ಷಣ, ಪ್ರಯಾಣ, ಪ್ರಕಟಣೆ ಅಥವಾ ಸಲಹಾ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥವರಿಗೆ ಈ ಅವಧಿಯು ವ್ಯಾಪಾರ ಜಾಲಗಳನ್ನು ವಿಸ್ತರಿಸಲು, ಹಾಗೆ ಹೊಸ ಮಾರುಕಟ್ಟೆಗಳನ್ನು ಹುಡುಕಲು ಇದು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ವಿಶೇಷವಾಗಿ ವಿದೇಶಿ ಅಥವಾ ವೈವಿಧ್ಯಮಯ ಸಾಂಸ್ಕೃತಿಕ ಪರಿಸರಗಳಲ್ಲಿ ಗುರುವಿನ ಶಕ್ತಿಯು ನೈತಿಕ ಮತ್ತು ಉದ್ದೇಶ ಚಾಲಿತ ಉದ್ಯಮಗಳಿಂದ ಬೆಂಬಲಿಸುವುದರಿಂದ ಈ ಉದ್ಯಮಗಳಿಗೆ ಒಳ್ಳೆಯ ರೀತಿಯ ಗುರಿಗಳನ್ನು ಸಾಧಿಸಲು ಇದು ಯಶಸ್ಸನ್ನು ತಂದುಕೊಡ್ತಾ ಹೋಗ್ತದೆ ಸ್ನೇಹಿತರೆ. ವ್ಯವಹಾರದ ಮೂಲ ಮೌಲ್ಯಗಳನ್ನು ತಿಳಿಸುವಂತಹ ಪರಿಣಾಮಕಾರಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ನಿಷ್ಠಾವಂತ ಗ್ರಾಹಕರನ್ನು ಸಾಕಷ್ಟು ಆಕರ್ಷಿಸ್ತಾ ಹೋಗ್ತದೆ. ಇದರಿಂದ ಸಕಾರಾತ್ಮಕ ಖ್ಯಾತಿಯನ್ನು ಕೂಡ ನಿಮ್ಮಲ್ಲಿ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. 9ನೇ ಮನೆಯ ಪ್ರಭಾವವು ಈ ತುಲಾ ರಾಶಿಯ ಜನರಿಗೆ ವ್ಯವಹಾರ ಮಾಲೀಕರನ್ನು ಮಾರ್ಗದರ್ಶನ ಪಡೆಯಲು ಪ್ರೋತ್ಸಾಹಿಸ್ತಾ ಹೋಗ್ತದೆ. ಅನುಭವಿ ವೃತ್ತಿಪರರಿಂದ ಕಲಿಯಲು ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಮಾರ್ಗದರ್ಶನವನ್ನು ಕೂಡ ಕಾಣ್ತಾ ಹೋಗ್ತೀರಿ. ಹೊಸ ಉದ್ಯಮಗಳಲ್ಲಿ ಲೆಕ್ಕ ಹಾಕಿದ ಅಪಾಯಗಳನ್ನು ತೆಗೆದುಕೊಳ್ಳುವುದು ಮತ್ತು ಗುಣಮಟ್ಟದ ಕೊಡುಗೆಗಳ ಮೇಲೆ ಕೇಂದ್ರೀಕರಿಸುವುದು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದ ಸುಸ್ಥಿರ ಬೆಳವಣಿಗೆಯನ್ನು ನೀವು ಖಚಿತಪಡಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹೇಗಿರಲಿದೆ ತುಲಾ ರಾಶಿಯವರಿಗೆ ಅಂತ ಕೇಳೋದಾದರೆ, ಈ ತುಲಾ ರಾಶಿಯ ವ್ಯಕ್ತಿಗಳಿಗೆ 9ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆಧ್ಯಾತ್ಮಿಕ ಪರಿಶೋಧನೆ ಮತ್ತು ಸ್ವಯಂ ಅನ್ವೇಷಣೆಯನ್ನು ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ. ಈ ಅವಧಿಯು ಈ ತುಲಾ ರಾಶಿಯವರಿಗಂತೂ ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ವೈಯಕ್ತಿಕ ನಂಬಿಕೆಗಳನ್ನು ಅನ್ವೇಷಿಸಲು ಪ್ರೇರಣೆ ನೀಡ್ತಾ ಹೋಗ್ತದೆ.
ಧ್ಯಾನ, ಯೋಗ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುವುದರೊಂದಿಗೆ ನಿಮಗೆ ಆಂತರಿಕ ಶಾಂತಿಯನ್ನು ಕೂಡ ನೀಡ್ತಾ ಹೋಗ್ತವೆ ಸ್ನೇಹಿತರೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಬಲವಾದ ಅಡಿಪಾಯಗಳನ್ನು ಸಾಕಷ್ಟು ಒದಗಿಸ್ತಾ ಹೋಗ್ತದೆ. ನಂಬಿಕೆಗಳೊಂದಿಗೆ ಕ್ರಿಯೆಗಳನ್ನು ಜೋಡಿಸುವುದರಿಂದ ಉದ್ದೇಶದ ಈಡೇರಿಕೆಯ ಪ್ರಜ್ಞೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆಧ್ಯಾತ್ಮಿಕ ಅಭ್ಯಾಸಗಳು ಸ್ವಯಂ ಅರಿವು ಮತ್ತು ಆಂತರಿಕ ಶಾಂತಿಯನ್ನು ಸಾಕಷ್ಟು ಉತ್ತೇಜಿಸುವುದರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವೂ ಕೂಡ ಅಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ತುಲಾರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ, 9ನೇ ಮನೆಯಲ್ಲಿ ಗುರುವಿನ ಸಕಾರಾತ್ಮಕ ಪರಿಣಾಮಗಳನ್ನು ನೀವು ಹೆಚ್ಚಿಸಿಕೊಳ್ಳಲು ಈ ಪರಿಹಾರಗಳನ್ನು ನೀವು ಅನುಸರಿಸಬೇಕಾಗಿರ್ತದೆ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ನೀವು ಎದ್ದು ನಿಮಗೆ ನೀವು ಕೃತಜ್ಞರಾಗಿರುವ ವಿಷಯಗಳಲ್ಲಿ ಪಟ್ಟಿ ಮಾಡುತ್ತಾ ಕೃತಜ್ಞತಾ ದಿನಚರಿ ಬರೆಯೋದರ ಜೊತೆಗೆ ಈ ಅಭ್ಯಾಸವನ್ನು ಗುರುವಿನ ಆಶೀರ್ವಾದವನ್ನು ಆಕರ್ಷಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದ ನಿಮ್ಮ ಸಕಾರಾತ್ಮಕವಾದ ಮನಸ್ಥಿತಿಯು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆ ಜ್ಞಾನ, ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿಯನ್ನು ಆಹ್ವಾನಿಸಲು ಸರಸ್ವತಿ ದೇವಿಯ ಜಪವನ್ನು ಮಾಡಿ ಸ್ನೇಹಿತರೆ. ಗುರುವಾರದಂದು ಇದನ್ನು ಮಾಡೋದ್ರಿಂದಾಗಿ ಗುರುಗ್ರಹದ ಶಕ್ತಿಯೊಂದಿಗೆ ಚೆನ್ನಾಗಿ ಹೊಂದಿಕೆ ಆಗ್ತಾ ಹೋಗ್ತದೆ. ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬೆಂಬಲವೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಗುರುವಿನ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರತಿದಿನ ಗುರುವಾರಗಳಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ಈ ಅಭ್ಯಾಸವು ಮಾನಸಿಕ ಸ್ಪಷ್ಟತೆ, ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ನಿಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಹಾಗೆಯೇ ಪ್ರತಿ ಶನಿವಾರ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರ ಶನಿದೇವರ ಜಪವನ್ನು ಮಾಡಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಶನಿದೇವರ ಸಕಾರಾತ್ಮಕ ಪ್ರಭಾವವು ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತಿದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ನಿರ್ಮಾಣ ಆಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಮತ್ತು ಗುರುವೇ ನಮಃ ಎಂಬ ಕಮೆಂಟ್ನನ್ನು ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.